ದೀಪಾವಳಿಯ ಪೂಜೆ ಮುಗಿಸಿ ನಿಲ್ಲಿಸಿದ್ದ ಲಾರಿಗೆ ಬೆಂಕಿ ತಗುಲಿದೆ. ಕ್ಷಣಾರ್ಧದಲ್ಲೇ ಸಂಪೂರ್ಣ ಸುಟ್ಟು ಹೋದ ಲಾರಿ ಗದಗದ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ರಸ್ತೆಯಲ್ಲಿ ಘಟನೆಯಾಗಿದೆ. ನಿನ್ನೆ ಪಾಡ್ಯ ಪೂಜೆ ಮುಗಿಸಿ ಮನೆಗೆ ತೆರಳಿದಾಗ ಘಟನೆಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಲಾರಿಗೆ ಬೆಂಕಿ ಹೊತ್ತಿದಂತಹ ಶಂಕೆ ವ್ಯಕ್ತವಾದಾಗ ಪಕ್ಕದಲ್ಲಿ ನಿಂತಿದ್ದ ಇನ್ನೊಂದು ಲಾರಿ ಕಾರು ಅಗ್ನಿಗೆ ಆಹುತಿಯಾಗಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದಾರೆ, ಬೆಂಕಿಯನ್ನು ನಂದಿಸಿದ್ದಾರೆ. ದೀಪಾವಳಿಯ ಪೂಜೆ ಮುಗಿಸಿ ನಿಲ್ಲಿಸಿದಂತಹ ಲಾರಿಗೆ ಬೆಂಕಿ ತಗುಲಿದೆ. ಕ್ಷಣಾರ್ಧದಲ್ಲೇ ಸಂಪೂರ್ಣವಾಗಿ ಸುಟ್ಟು ಹೋದಂತಹ ಲಾರಿ. ಇವರು ನೋಡು 5 ನಿಮಿಷ ಲಘು ಬಂದಿದ್ರೆ ಅಕ್ಕಿತ್ತು. ನೋಡ್ರೆ ಹೊಡಿತಾರ ನೋಡಿ ಹೆಂಗೆ ಸತೀಶರು ಇಲ್ಲ ಯಾರಿಲ್ಲ, ನಾವು ಏನು ಲೆಕ್ಕತ್ತಿಲ್ಲ ಅಂತೇಳಿ ಚನ್ನಂತಲ್ಲಿ ಮುಂದೆ ಕಳ್ಸ್ಕೊಂಡ್ವಿ. ಕಾರ್ ಇಳಿದು ನೋಡ್ತೀವಿ, ಬೆಂಕತ್ತೇವೆ ಗಾಡಿ. ಮಳೆ ಅದಾವ, ಯಾರು ಬಿದ್ದಿದ್ರಿ ಮುಂತು ಹಂಗೆ ನಟಕ ಮಳೆ ಅದಾವ, ಯಾರು ಬಿದ್ದಿದ್ರಿ ಮುಂತು ಹಂಗೆ ನಟಕ ಲಾರಿಗೆ K26 9520 ನಾವು ಬೆಳಿಗ್ಗೆ ಪೂಜೆ ಮಾಡಿದ್ರು. 11 ಗಂಟೆ 12 ಗಂಟೆ ಅಂದ್ರೆ ಪೂಜೆ ಮುಗೀತು ನಮ್ದು. ನಿನ್ನೆ ರೀ ಪಾಡ್ಯ ಪೂಜೆ ಮುಗೀತಿರೋದು. ನಾವು ಇಲ್ಲೇ ಇದ್ರಿ ಸಾಯಂಕಾಲ 5:30 ಮಟನೂ ಇಲ್ಲೇ ಇದ್ವಿ. 5:30 6 ಗಂಟೆ ಮಟ 6 ಗಂಟೆ ಮಟ ಇದ್ವಿ. ಅದು ನಾವು 6 ಗಂಟೆ ಮನೆಗೆ ಹೋದ್ರಿ. 6 ಗಂಟೆ ಮನೆಗೆ ಹೋಗಿ ಆ ಮನ್ಯಾಗ 6:30 7 ಗಂಟೆ ಅಂದ್ರೆ ಫೋನ್ ಬಂತ್ರಿ, ನಿಮ್ಮ ಗಾಡಿಗೆ ಬೆಂಕಿ ಹತ್ತಿದ್ ಬರ್ರಿ ಅಂತಂದ್ರೆ. ಅಗ್ನಿಶಾಮ ಮತ್ತು ಅಲ್ಲೆಲ್ಲ ಆರಿಸೋ ಪ್ರಯತ್ನ ಎಲ್ಲ ಮನೆ ಆಜು ಬಾಜು ಎಲ್ಲ ಇದು ಮಾಡಿದ್ರಿ. ಎಲ್ಲ ಆರಿಸೋ ಪ್ರಯತ್ನ ಎಲ್ಲ ಮಾಡಿದ್ರಿ. ಅದು ಮತ್ತು ಅಗ್ನಿಶಾಮಕರು ಅಂದ್ರೆ ಎಲ್ಲ